ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ SRK ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಸಾಧಕರ ಹಾದಿಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಿಮಗೆ ಪರಿಚಯ ಮಾಡಿಕೊಳ್ಳಿದ್ದೇನೆ. ಭೀಮಾಚಾರ್ ಕಮ್ಮಾರ್ ಕಡೂರ್ ಅಂತೇಳಿ. ಇವರು ಬಹಳಷ್ಟು ವೃತ್ತಿಯಲ್ಲಿ ಅಸಾಧ್ಯವಾದಂಥ ಕೆಲಸಗಳನ್ನು ಮಾಡ್ತಾ ಇವತ್ತು ಎಲ್ಲರಿಗೂ ಕೂಡ ಪರಿಚಯದಲ್ಲಿ ಇರ್ತಕ್ಕಂಥವ್ರು ಅಂದರೆ ಅವರು ಭೀಮಾಚಾರ್ ಕಮ್ಮಾರ್ ಕಡೂರ್ ಅಂತೇಳಿ. ಅವ್ರ ಪರಿಚಯ ನಿಮ್ಮೊಂದಿಗೆ. ನಮಸ್ಕಾರ ಭೀಮಾಚಾರ್ ಅವರಿಗೆ. ತಾವು ಬಹಳಷ್ಟು ವೃತ್ತಿಯಲ್ಲಿ ವಿವಿಧ ರೀತಿ ವೈವಿಧ್ಯತೆಯನ್ನು ತೋರಿಸ್ತಕ್ಕಂಥವ್ರು ನೀವು. ಅದಕ್ಕಿಂತ ಮುಂಚೆ ನಾವು ವೃತ್ತಿ ಬಗ್ಗೆ ನೋಡೋಕ್ಕಿಂತ ಮುಂಚೆ ತಾವು ಬೆಳೆದಂಥ ಒಂದು ಪರಿಯನ್ನು ಹೇಳ್ಬೋದಾ ನೀವು? ಎಷ್ಟು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದಿದ್ದು, ತಂದೆ ತಾಯಿಗಳು ಹೇಗೆ, ನಿಮ್ಮ ಜೀವನ ಹೇಗಿತ್ತು ಚಿಕ್ಕವರಿದ್ದಾಗ, ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ. ನಮ್ಮದು ಕಡೂರು ಅಂತ ಹೇಳಿದ್ರೆ ರಟ್ಟಳ್ಳಿ ತಾಲೂಕು. ರಟ್ಟಳ್ಳಿ ತಾಲೂಕು ಕಡೂರು. ನಾವು ಫಸ್ಟಿಗೆ ಹರಿಹರದಲ್ಲಿ 8 ವರ್ಷ ಕೆಲಸ ಮಾಡಿದ್ವಿ, ಲೇತ್ ವರ್ಕ್ ಮಾಡಿದ್ವಿ. ನೆಕ್ಸ್ಟ್ ಆಮೇಲೆ ದಾವಣಗೆರೆ ಶಿಫ್ಟ್ ಮಾಡ್ಕೊಂಡ್ವಿ ನಾವು. ಮಾಡ್ಕೊಂಡಾದ್ಮೇಲೆ ಅಲ್ಲಿ ಡಿಸೈನ್ ವರ್ಕ್ ಎಲ್ಲ ರೆಡಿ ಮಾಡಕತ್ತಿದ್ವಿ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಮೊದಲಿಂದನೂ ವೃತ್ತಿ ಮಾಡ್ತಾ ಇದ್ರ ಅಥವಾ ಏನ್ ಕೆಲಸ ಮಾಡ್ತಿದ್ರಿ? ಫಸ್ಟಿಗೆ ನಮ್ದು ಲೇತ್ ವರ್ಕ್ ಮಾಡಿದ್ವಿ 10 ವರ್ಷ. ಆಮೇಲೆ ನಮ್ಮ ಅಪ್ಪಾಜಿ ಅವರು ಸಂಗೀತ ಮೇಷ್ಟ್ರು. ಅವರು ಆಕಾಶವಾಣಿ ಕೇಂದ್ರದಲ್ಲಿ ಕಲಾವಿದರು. ಅವರು ಅಂದ್ರೆ ಏನು ಆಕಾಶವಾಣಿಯಲ್ಲಿ ಏನು ಕಲಾವಿ, ಯಾವ ತರ ಕಲಾವಿದರು? ರೆಕಾರ್ಡಿಂಗ್ ಎಲ್ಲ ಅವ್ರು ಸ್ವಂತ ಇದು ಮಾಡ್ಕೊಂಡು ಹಾಡತಿದ್ರಿ ಅವರು ಕೇಂದ್ರದಲ್ಲಿ ಹೋಗಿ. ಅವರು ನಾವು ಎಷ್ಟು ಜನ ಮಕ್ಕಳು ನೀವು? ನಿಮ್ಮ ತಂದೆಯವ್ರಿಗೆ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಒಟ್ಟು? ನಾವು 5 ಜನ ಮಕ್ಕಳು ರೀ. 5 ಜನ ಮಕ್ಕಳು. ನಾವು ಸಣ್ಣದಾಗ ಸ್ವಲ್ಪ ನಾವು ದಾವಣಗೆರೆಯಲ್ಲಿ ಅವರು ಮಣ್ಣಾರು ಒಬ್ಬರು ಇದ್ರು, ಹಿರಿಯಣ್ಣವರು. ಅವರು ನಾವೆಲ್ಲ ಸ್ಕೂಲ್ ಬಿಟ್ಟಿವಲ್ಲ ಆದ್ಮೇಲೆ ಹರಿಹರಕ್ಕೆ ಹೋಗಿ ಸೇರಿಸ್ಬಿಟ್ರು ನಮಗೆ. ಅಲ್ಲಿ ನಾವು ವರ್ಕ್ ಮಾಡಿದ್ವಿ. ಅಂದ್ರೆ ಈ ವೃತ್ತಿ ಕೆಲಸ ಕಲೀಲಿಕ್ಕೆ ಸೇರಿಸಿದ್ರು. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ. 10 ವರ್ಷ ಟ್ರೈನಿಂಗ್ ತಗೊಂಡೆ ಲೇತ್ ವರ್ಕ್. ನೆಕ್ಸ್ಟ್ ಆದ್ಮೇಲೆ ದಾವಣಗೆರೆಯಲ್ಲಿ ಶಿಫ್ಟ್ ಮಾಡ್ಕೊಂಡೆ ನಾವು. ಅಲ್ಲಿ ಎಲ್ಲ ಡಿಸೈನ್ ವರ್ಕ್, ಗೇಟು, ಡ್ರೆಸ್ ವರ್ಕ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇವೆಲ್ಲ ಮದುವೆಗಿಂತ ಮುಂಚೆನೆ ನೀವು ಕೆಲಸ ಮದುವೆಗಿಂತ ಮಧ್ಯೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಈಗೆಲ್ಲ ಮತ್ತೆಲ್ಲ ಬೈಲರ್ಗಳು, ಡ್ರೆಸ್ ವರ್ಕ್, ಗೇಟ್. ಈಗ ನೀವು ಆ ಒಂದು ಕಲಿಯತಕ್ಕಂಥ ಅವಧಿಯಲ್ಲಿ ನನಗೆ ಕೆಲವರು ಈ ಕೆಲಸ ಬಹಳ ಕಷ್ಟ ಇರುತ್ತೆ, ಹಾಗಿರುತ್ತೆ, ಇರುತ್ತೆ ಅಂತೆಲ್ಲ ಇದು ಮಾಡ್ತಾರೆ. ನಿಮ್ಮ ಆಸಕ್ತಿ ಹೇಗಿತ್ತು ಅವಾಗ? ಇಲ್ರಿ, ನಮ್ದು ಯಾವಾಗ ನಮ್ಮ ಅಣ್ಣ ಸೇರಿಸಿರ ಅಲ್ಲಿ ಹರಿಹರದಲ್ಲಿ, ಅಲ್ಲಿಂದ ನಾನು ಸ್ಟಡಿ ಆಗ್ಬಿಟ್ಟೆ. ಅಲ್ಲಿ ಬೇರೆ ವರ್ಕ್ ಮೇಲೆ ನನಗೆ ಇದು ಆಸಕ್ತಿ ಇಲ್ಲ, ಇದ್ರ ಮೇಲೆ ಅಷ್ಟೇ ಆಸಕ್ತಿ. ವೆಲ್ಡಿಂಗ್ ಕೆಲಸದಲ್ಲಿ ನಾನು ಇದು ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನೆಕ್ಸ್ಟ್ ನಿಮ್ಮ ವೈವಾಹಿಕ ಜೀವನ, ಮದುವೆ ಆದ್ಮೇಲೆ? ಮದುವೆ ಆದ್ಮೇಲೆ ಒಂದು 5 ವರ್ಷ ಇದ್ರಿ ನಾವು ದಾವಣಗೆರೆಯಲ್ಲಿ. ಮತ್ತೆ ತಿರುಗಿ ನಾನು ನಮ್ಮೂರಲ್ಲಿ ಶಿಫ್ಟ್ ಆದೆ. ನಾನು ಶಿಫ್ಟ್ ಆದ್ಮೇಲೆ ನಾವು ಮತ್ತೆ ಇಲ್ಲಿ ವಾಸನ ಅಂತ ಇದ್ದಾರೆ, ಅಲ್ಲಿ ವೆಲ್ಡಿಂಗ್ ಶಾಪ್ ಬಿಟ್ಕೊಂಡು ಅಲ್ಲಿ ನಾವು ವರ್ಕ್ ಮಾಡ್ತೇವೆ. ನಿಮ್ಗೆ ಹೆಂಡತಿ ಹೆಸರು, ಮಕ್ಕಳು ಪರಿಚಯ ಮಾಡ್ಕೊಳ್ಬೋದಾ? ಒಬ್ರು ಮಗ ಅದನ್ರಿ, 2 ಹೆಣ್ಮಕ್ಳು ಇದಾರೆ. 2 ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಟದ್ವಿ. ಒಬ್ಬಂದ್ ಮಗ ಅದಾನೆ. ನಮ್ಮ ಅಣ್ಣ ಮಗ. ನಾವು ಇಲ್ಲಿ ವೆಲ್ಡಿಂಗ್ ಶಾಪ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಅವ್ರದ್ದು ಮೋಟರ್ ವೆಲ್ಡಿಂಗ್ ಕೆಲಸ, ನಮ್ದು ವೆಲ್ಡಿಂಗ್ ಕೆಲಸ. ಆ ಥರ ಮಾಡ್ಕೊಂತ. ಈಗ ವೆಲ್ಡಿಂಗ್ ಕೆಲಸ ಅಂದ ತಕ್ಷಣ ಜಾಸ್ತಿ ಹೀಟ್, ಅದು ಕಣ್ಣಿಗೆಲ್ಲ ತೊಂದರೆ ಆಗುತ್ತೆ ಇರುತ್ತೆಲ್ಲ ಹೇಳ್ತಾರೆ. ನಿಮ್ಮ ಇಷ್ಟು ವರ್ಷ ಅನುಭವದಲ್ಲಿ ನೀವು ಅದೊಂದೇ ವೃತ್ತಿ ಮಾಡ್ಕೊಂಡ್ ಬರ್ತಾ ಇದೀರಲ್ಲ, ನಿಮ್ಗೇನು ಇದುವರೆಗೂ ಅದ ರೀತಿ ತೊಂದರೆ ಆಗಿಲ್ವಾ? ತೊಂದರೆ ಇಲ್ರಿ. ಸ್ಟಾರ್ಟಿಂಗ್ ದಾವಣಗೆರೆದಲ್ಲಿ ಅವೆಲ್ಲ ಫಸ್ಟಿಗೆ ಸ್ಟಾರ್ಟಿಂಗ್ ಮಿಷಿನ್ ಇದ್ದಿಲ್ರಿ, ಕಟಿಂಗ್ ಮಿಷಿನ್ ಅವಾಗ ಇದ್ದಿಲ್ಲ. ಎಲ್ಲ ಕಟರ್ನಿಂದ ಕಟ್ ಮಾಡ್ಬೇಕು ನಾವು. ಆ ಟೈಮಲ್ಲಿ ನಮ್ಗೆ ಕಣ್ಣು ಕಬ್ಬಡಿ ಪೀಸ್ ಹೋಗೈತ್ರಿ. ಓಹೋ, ಕಣ್ಣಲ್ಲಿ, ಹೊರಗಡೆ ಕಣ್ಣಲ್ಲಿ. ಅದು ಆಪರೇಷನ್ ಆಗಿ ಇದಾಗಿದೆ. ಅದು ಒಂದು ಸ್ವಲ್ಪ ದಿವಸ ವರ್ಕ್ ಮಾಡ್ತೀರಿ, ನೆಕ್ಸ್ಟ್ ಬಂದಾಯ್ತ್ರಿ. ಅದು ಒಂದೇ ಕಣ್ಣಲ್ಲಿ ನಾವು ವರ್ಕ್ ಮಾಡ್ತೀವಿ. ಆದ್ರೂ ಕೂಡ ವರ್ಕ್ ಮಾಡ್ತೇವೆ. ಏನೇನು ವರ್ಕ್ ಮಾಡ್ತೀರಾ ನೀವು ವರ್ಕ್ಶಾಪ್ ವೆಲ್ಡಿಂಗ್ ಅಲ್ಲಿ? ಬೈಲರ್ ರೆಡಿ ಮಾಡ್ತೀವಿ. ಬೈಲರ್ ಅಂದ್ರೆ ಅದ್ರಲ್ಲಿ ನಿಮ್ದು ಏನಾದ್ರು ವಿಶೇಷತೆ ಇದೆಯಾ? ಅದು ಸೌದೆಯಲ್ಲೇ ಬಿಸಿಲು ಕಾಸ್ತದೆ. ಸ್ವಲ್ಪ ಸೌದೆ ಹಾಕ್ಬಿಟ್ರೆ ಬಿಸಿಲು ಅರ್ಧ ಗಂಟೆ ಒಳಗೆ ನೀರು ಕಾಯ್ತದೆ. ಎಷ್ಟು ಲೀಟರ್ ಇದು ಮಾಡ್ತಿರೋದನ್ನ? ಅದು 80 ಲೀಟರ್ ಮಾಡ್ತೀವಿ. ಅಂದ್ರೆ ಅವ್ರಿಗೆ ಎಷ್ಟು ಬೇಡಿಕೆ ಇರುತ್ತೋ ಅಷ್ಟು ಮಾಡ್ಕೊಡ್ತೀವಿ. ಕೆಲವರು 60 ಲೀಟರ್ ಕೇಳ್ತಾರೆ, ಕೆಲವರು 80 ಲೀಟರ್ ಕೇಳ್ತಾರೆ. ಅವ್ರಿಗೆ ಯಾವ ಸೈಜ್ ಬೇಕೋ ಅವ್ರಿಗೆ ಸೈಜ್ ಮಾಡ್ಕೊಡ್ತೀವಿ. ಒಂದು ರೆಡಿ ಮಾಡ್ಲಿಕ್ಕೆ ಅಪ್ರಾಕ್ಸಿಮೇಟ್ ಏನ್ ರೇಟ್ ಇರುತ್ತೆ? ಅದು ಈಗಿನ ಮೆಟೀರಿಯಲ್ಸ್ ನಿಮ್ದೇ ಆದ್ರೆ ಏನಿರುತ್ತೆ? ನಮ್ದೇ ಆದ್ರೆ ಒಂದು 8-9 ಸಾವಿರ ರೂಪಾಯಿ ಮಾಡ್ತೇವೆ ನಾವು. ಎಲ್ಲ ಮೆಟೀರಿಯಲ್ ನಮ್ದೇ. ಅಂದ್ರೆ ಹೆವಿ ಮೆಟೀರಿಯಲ್ ಆಗ್ತದೆ. ಅದ್ ಬಿಟ್ರೆ ಮತ್ತೆ ಬೇರೆ ಏನೇನ್ ಮಾಡ್ತೀರಿ? ಗೇಟ್ಗಳು ಮಾಡ್ತೇವೆ, ಆಮೇಲೆ ಡ್ರೆಸ್ ವರ್ಕ್ ಮಾಡ್ತೀವಿ, ಆಮೇಲೆ ಕೊಲಾಸುರಿ ಗೇಟ್ ಮಾಡ್ತೀವಿ. ಪ್ರತಿಯೊಂದು ಆಲ್ರೌಂಡ್ ಕೆಲಸ ಮಾಡ್ತೀವಿ. ಇದನ್ನ ನೀವು ಒಬ್ಬರೇ ಮಾಡ್ತೀರಾ ಅಥವಾ ನಿಮ್ ಜೊತೆ ಏನಾದ್ರು ಹೆಲ್ಪರ್ ಇಟ್ಕೊಂಡು? 2-3 ಇದಾರೆ ಹೆಲ್ಪರ್.
ಅವರೆಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಕಲ್ತಿದ್ದಾರೆ ನಿಮ್ಮ ಹತ್ರ? ಅವ್ರ ಜೊತೆ ನಾನು ಕೆಲಸ ಮಾಡ್ತಿದ್ರು. ಹಾಂ 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 ಹಾಂ. ಈಗ ನೀವು ಮಾಡಿರ್ತಕ್ಕಂಥ ಇದ್ರಿಗೆ ಏನೋ ಈ ಥರದೆಲ್ಲ ವರ್ಕ್ ಮಾಡಿದಿರಲ್ಲ, ಎಲ್ಲೆಲ್ಲಿ ಯಾವ್ಯಾವ ಅಂದರೆ ನಿಮ್ಮ ಮನೆ ಹತ್ರನೇ ಮಾಡ್ಕೊಡ್ತೀರೋ ಅಥವಾ ಆ ಕಸ್ಟಮರ್ ಹೇಳಿರ್ತಾರಲ್ಲ ಅವ್ರ ಮನೆಗೆ ಹೋಗಿ ಮಾಡ್ಕೊಡ್ತೀರೋ? ಯಾವ ರೀತಿ ಮಾಡ್ತೀರಿ ವರ್ಕ್ ಎಲ್ಲ? ಮನೆ ತಗೆ ವರ್ಕ್ ಇದ್ರೆ ಮಿಷನ್ ತಗೊಂಡೋಗಿ ವರ್ಕ್ ಮಾಡ್ಕೊಡ್ತಾರೆ ಅವ್ರೆ. ಮನೆ ತಗ ಇದ್ರೆ ಇಲ್ಲೇ ವರ್ಷಾಕ್ಲಂತ ರೆಡಿ ಮಾಡೋದಾದ್ರೆ ವರ್ಷಾಕ್ಲ ರೆಡಿ ಮಾಡಿ ಡಿಲಿವರಿ ಕೊಡ್ತಾರೆ. ಓಹೋ, ಎರಡು ರೀತಿನೂ ನೀವು ಕೆಲಸ ಮಾಡ್ತೀರಿ. ನಿಮ್ಮ ವೃತ್ತಿಯಲ್ಲಿ ವಿಶೇಷವಾಗಿ ಮಾಡಿರ್ತಕ್ಕಂಥ ವಿಧಾನ ಬೇರೆ ಇದಾವ? ಇದಾವ್ರಿ. ಆಮೇಲೆ ದೀಪ ಸ್ಟ್ಯಾಂಡ್ ಅಂತ ಮಾಡ್ತಾರೆ. ಆಮೇಲೆ ವುಡ್ಡಿಗೆ ಹೋಲಾಕ್ತಾರಲ್ರಿ ಮಿಷನ್, ಆ ಮಿಷನ್ ಎಲ್ಲ ರೆಡಿ ಮಾಡ್ತಾರೆ. ನಿಮ್ದೇ ಆದಂತ ಒಂದು ಟೆಕ್ನಾಲಜಿ ಸ್ವತಃ ಮಾಡಿದ್ರೆ ಯೂಸ್ ಮಾಡ್ತಾರೆ ನಾವು. ವುಡ್ಡಿಗೆ ಹೋಲಾಕ್ತಾರಲ್ರಿ ವುಡ್ಡಿಗೆ, ಅವೆಲ್ಲ ಮಿಷನ್ ನಾನೇ ನೀವೇ ಮಾಡ್ಬಿಡ್ತೀರಿ. ಭಾಳ ಬೇಜಾರು ಮಾಡ್ಕೊಟ್ಟವ್ರೆ ಅವಾಗ. ಮತ್ತೆ ಈ ಒಂದು ನೀವು ಕಬ್ಬಣದ ಕೆಲಸಗಳು ಅದೆಲ್ಲ ಮಾಡ್ತಿದ್ದೀರಿ, ಇದೆಲ್ಲ ಮಾಡ್ತಿದ್ದೀರಿ, ಅದು ನಿಮ್ಗೆ ಈಗ ನಿಮ್ದು ಸ್ವಂತ ವರ್ಕ್ಶಾಪ್ ಇದೆಯಾ ಅಥವಾ ಹೇಗೆ? ವರ್ಕ್ಶಾಪ್ ಇದೆ, ವರ್ಷದಲ್ಲೇ ಇದೆ. ಆಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಆ ಥರಕ್ಕೆ ಏನಾರ ಯಂತ್ರ ಉಪಕರಣಗಳಿಂದ ಮಾಡ್ಕೊಡ್ತೀರಾ? ಇಲ್ಲ, ಆರ್ಡರ್ ಸಿಕ್ಕರೆ ಮಾಡ್ಕೊಡ್ತೀವಿ ನಾವು. ಏನೇನು ಮಾಡ್ತೀರಾ ಆ ಥರದ್ದು? ಈಗ ಕೆಲವೆಲ್ಲ ಈಗ ಟ್ರಾಕ್ಟ್ರಿಗಳು, ಗದ್ದೆ ಹೊಲಗಳಿಗೆಲ್ಲ ಉಳುಮೆ ಮಾಡ್ಲಿಕ್ಕೆ ಕೆಲವು ಹೊಸದೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದಾರೆ. ಆ ಥರದಲ್ಲಿ ನೀವೇನಾದ್ರು ಹೊಸದಾಗಿ ಏನಾರ ಮಾಡಿದ್ದೀರಾ? ಅದನ್ನ ದಾವಣಗೆರೆಯಲ್ಲಿ ಅಣ್ಣನ ಮಗನ ಒಂದು ಸೆಟ್ ರೆಡಿ ಮಾಡಿದ್ವಿ. ಅವಕ್ಕೆಲ್ಲ ಮೆಜರ್ಮೆಂಟ್ ಎಲ್ಲ ನಾವೇ ರೆಡಿ ಮಾಡಿ ಮೆಟಲ್ ಕೊಡ್ಸಿದ್ರು, ಅವಕ್ಕೆಲ್ಲ ರೆಡಿ ಮಾಡಿದ್ವಿ. ಆಮೇಲೆ KGL, ಗೋರ ಎಲ್ಲ ರೆಡಿ ಮಾಡ್ತಾರೆ. ಅವನ್ನೆಲ್ಲ ನೀವು ಮಾಡಿ. ನೀವು ಹೇಳಿದ್ರಿ ನಮ್ಮ ಕುಟುಂಬದಲ್ಲಿ ನಮ್ಮ ರೇಡಿಯೋ ಸ್ಟಾರ್ ತಂದೆಯವರು ಹೋಗಿಲ್ಲ ಅಂತೇಳಿ ಹೇಳಿದ್ರಿ. ಅದನ್ನ ಯಾಕೆ ನೀವು ಕಲೀಲಿಲ್ವಾ ಆ ಥರದ್ದೆಲ್ಲ ನೀವು? ಇಲ್ಲ, ಅದು ಆಕಾಶವಾಣಿ ಕೇಂದ್ರದಲ್ಲಿ ಬ್ರಹ್ಮಚಾರ ಅಂತಂದು ಅವರು ಹಾರ್ಮೋನಿಯಂ ಅಲ್ಲ, ಅದೇ ಆ ರೀತಿ ಹಾರ್ಮೋನಿಯಂ ಆಗಿರ್ಬೋದು, ಅವ್ರು ಹಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ಲ, ಆ ಥರದ್ದು ನೀವು ಕಲೀಲಿಲ್ಲ? ಇಲ್ಲ, ಅದು ನಾವು ನಮ್ಮ ದೊಡ್ಡಣ್ಣ ಮಗ ಇದ್ದಾರೆ MR ಮಂತೇಶ್ ಅಂತ, ಅವ್ರದ್ದು ಕಲೆ ಪೂರ್ತಿ ತಗೊಂಡ್ರ ನಮ್ಮ ಅಪ್ಪಾಜಿ. ಅವ್ರದ್ದು ಫುಲ್ ಇದೇ ಮಾಹಿತಿ ತಗೊಂಡ್ರ ಅವರು. ಈಗ ನೀವು ಈಗ ದಿನವಿಡೀ ಕೆಲಸ ಮಾಡ್ತಿದ್ರಿ, ಕರೆಂಟ್ ವರ್ಕೋದು ಈ ಥರ ಎಲ್ಲ ವರ್ಕ್ ಮಾಡಿದಾಗ ಸಂಜೆ ಹೊತ್ತು ಮನೆಗೆ ಹೋದಾಗ ಮನೇಲೆಲ್ಲ, ಈಗ ಮನೇಲಿ ಎಷ್ಟು ಜನ ಇದ್ದೀರಿ ನೀವು ಒಟ್ಟು? ನಾವು ಮಗ, ನಾವು ಇಬ್ಬರು ಗಂಟೆ. ಮಗ ಏನು ಮಾಡ್ತಿರೋದು? ಅವನು ಮೋಟರ್ ವೆಂಡಿಂಗ್ ಕೆಲಸ ಮಾಡ್ತಾರೆ. ಈ ಥರ ಕೆಲಸ ಮಾಡಿದಾಗೆಲ್ಲ ನಿಮ್ಗೆ ಸ್ವಲ್ಪ ರೆಸ್ಟ್ ಅದೆಲ್ಲ ಬೇಕಾಗತ್ತೆ. ಆ ಸಮಯದಲ್ಲಿ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಹೆಂಡತಿಯವರು ಅವರೆಲ್ಲ ಹೇಗೆ ಸಹಕರಿಸ್ತಾರೆ ನಿಮಗೆಲ್ಲ? ಚೆನ್ನಾಗಿ ನೋಡ್ತಾರೆ. ಅಂದ್ರೆ ನಮಗೆ ಈಗ ಏನೋ ಅಲ್ಪ ಸ್ವಲ್ಪ ಕಣ್ಣೂರೇ ಬರುತ್ತೆ, ಅವಾಗೆಲ್ಲ ಔಷಧಿ ಇವತ್ತು ಹಾಕೊಂಡು ಇದು ಮಾಡ್ಕೊಂತಾರೆ, ಚೆನ್ನಾಗಿ ಹುಡ್ಕೊಂತಾರೆ. ಈಗ ಮುಂದೆ ಇನ್ನು ಏನೇನು ಮಾಡಬೇಕು ಅಂತ ಇದ್ರಿ ವೃತ್ತಿಯಲ್ಲಿ? ಏನಾದರೂ ಹೊಸದಾಗಿ ಮಾಡಿ, ಯಾಕೆಂದ್ರೆ ಇವತ್ತೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ಫ್ಯಾಕ್ಟ್ರಿಗಳು ಬಂದ್ಬಿಟ್ಟು ಸಣ್ಣ ಪುಟ್ಟ ವರ್ಕ್ ಮಾಡೋರಿಗೆ ಬಹಳಷ್ಟು ಹೊಡೆತ ಬೀಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವ್ಯಾರು ಬೇರೆ ಹೊಸದಾಗಿ ಏನಾರ ಮಾಡ್ಬೇಕು ಅಂತಿದ್ದೀರಾ ಹೇಗೆ? ಹೊಸದಾಗಿ ಏನು ಮಾಡಕ್ಕಂತ ಇದು ಇಲ್ಲ. ಇದ್ದದ್ರಲ್ಲೇ ನಾವು ಅದನ್ನ ವೆಲ್ಡಿಂಗ್ ಗೇಟ್ ವರ್ಕ್ ಮಾಡ್ಕೊಂತ ಹೊಂಟಾರೆ. ಓಕೆ ರೀ, ಇಷ್ಟ ತನಕ ಏನು ನಿಮ್ಮ ವೃತ್ತಿಯಲ್ಲಿ ಅಷ್ಟೊಂದೆಲ್ಲ ಹೆವಿ ವರ್ಕನ್ನು ನೀವು ಮಾಡ್ತಿರೋದು ನಾವೆಲ್ಲ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಭಾಳಷ್ಟು ಕಷ್ಟದ ಕೆಲಸದ್ರು ಕೂಡ ಮೊದಲಿಂದನೂ ನೀವು ಅಷ್ಟು ಮಾಡ್ಕೊಂಡು ಬರ್ತಾ ಇದ್ದೀರಿ, ತುಂಬ ಸಂತೋಷ ಆಯಿತು. ಬಟ್ ಇಂಥ ವಯಸ್ಸಾದ ಸಂದರ್ಭದಲ್ಲೂ ಕೂಡ ವೃತ್ತಿನ ಬಿಡದಂಗೆ ನೀವು ಅದನ್ನು ಒಂದು ಮನಸ್ಸಲ್ಲಿ ಇದು ಮಾಡಿಕೊಂಡು ಅದನ್ನು ಗೌರವ ಕೊಡ್ತಾ ಇದ್ದೀರಿ, ಭಾಳಷ್ಟು ಇದಾಯಿತು. ಈ ನಿಮ್ಮ ವೃತ್ತಿಯ ಬದುಕು ಚೆನ್ನಾಗಿರಲಿ, ಮುಂದಿನ ಒಂದು ಜೀವನಗಳು ನಿಮಗೆ ಒಳ್ಳೊಳ್ಳೆ ದಿನಗಳು ಬರಲಿ ಅಂತ ಹೇಳ್ತಾ, ಇದುವರೆಗೂ ಕೂಡ ನಮ್ಮ ಜೊತೆಗೆ ಇದ್ಕೊಂಡು ನಿಮ್ಮ ಜೀವನದ ಒಂದು ಅನುಭವನ ನಮ್ಮ ಹತ್ರ ಹೇಳ್ಕೊಂಡಿದ್ದೀರಿ. ಅದ್ರ ಜೊತೆಲಿ ಈಗಿನ ಮಕ್ಕಳಿಗೆ ಏನಾರು ನೀವು ಏನಾರ ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಳ್ಳೆ ಮಾತುಗಳನ್ನು? ಈಗ ಮೋಟರ್ ವೆಂಡಿಂಗ್ ಮಾಡ್ತಾನ್ರಿ ಕೆಲಸ ಮಗ, ಯಾವೊಂದು ಫುಲ್ ವರ್ಕ್ ಅವಂದೇ ರೀ ಈಗ. ಆಮೇಲೆ ನಮ್ಮ ದೊಡ್ಡ ನಮಗ MR ಮಂತೇಶ್ ಅಂತ, ಅವರು ಮೆಕ್ಯಾನಿಕ್, ಅವ್ರ ಕಡೆಯಲ್ಲೇ ನಮ್ಮ ಮಗನ ಬಿಟ್ಟರೆ. ಅಲ್ಲ ಅಂದ್ರೆ ಈಗಿನ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಈ ತರ ಕಷ್ಟ ಕೆಲಸಗಳಿಗೆ ಹೋಗೋದಿಲ್ಲ, ಅವರು ಬರೀ ಈಸಿಯಾಗಿ ಕೆಲಸ ನೋಡ್ತಾ ಇರ್ತಾರೆ. ಅಂತ ಮಕ್ಳಿಗೆ ಏನಾದ್ರು ನಿಮ್ಮ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಮ್ಮ ವರ್ಕ್ನ ಮಾಡ್ತಾನ್ರಿ ಅವರು. ವೆಲ್ಡಿಂಗ್ ಕೆಲಸ ಮಾಡ್ತಾನೆ, ಮೋಟರ್ ವೆಲ್ಡಿಂಗ್ ಕೆಲಸ ಮಾಡ್ತಾನೆ, ಸ್ಟಾರ್ಟರ್ ಪಟ್ಟಿ ಎಲ್ಲ ಕಂಪ್ಲೀಟ್ ಮೆಕ್ಯಾನಿಕ್. ಅಂದ್ರೆ ಶ್ರಮ ಪಟ್ರೆ ಯಾವ ಕೆಲಸ ಮಾಡ್ತಾರೆ. ಅದಕ್ಕೆ ಉದಾಹರಣೆ ನಿಮ್ಮ ಮಗನೇ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಿ. ಓಕೆ, ಈ ಒಂದು ನಿಮ್ಮ ಜೀವನ ಬೇರೆಯವರಿಗೆ ಆದರ್ಶ ಆಗಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳು ಸರ್.